ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಅಣ್ಣವರು ಹಾಗೂ ಅಪ್ಪು ನಡುವಿನ ಮತ್ತು ರಾಘಣ್ಣನ ನಡುವಿನ ಒಂದು ಎಮೋಷನಲ್ ಸನ್ನಿವೇಶದ ಘಟನೆ ನಾನು ನಿಮ್ಗೆ ಹೇಳ್ತೀನಿ. ಏನದು ಘಟನೆ ಬನ್ನಿ, ಆ ಮಾಹಿತಿ ಫುಲ್ಲು ಇವತ್ತು ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮೊದಲೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಅದನ್ನು ತಿಳಿಸಿ, ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಏನಾದರೂ ತಪ್ಪು ಮಾಹಿತಿ ಇದ್ದರೆ ಹೇಳಿ ತಿದ್ಕೊತೀನಿ. ಬನ್ನಿ, ಇವತ್ತು ಅಣ್ಣವರು ಎಮೋಷನಲ್ ಆದಂಥ ಒಂದು ಸಂದರ್ಭನ ನಾನು ನಿಮ್ಗೆ ಹೇಳ್ತೀನಿ. ಈ 2005 ಆಗ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಬಾಸ್ ಅವರ ಅಜಯ್ ಚಿತ್ರದ ಶೂಟಿಂಗ್ ನಡೀತಿತ್ತು. ಈ ಅಜಯ್ ಪಿಕ್ಚರದ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಚಿತ್ರದುರ್ಗದಲ್ಲಿ ಶೂಟಿಂಗ್ ಇತ್ತು ಒಂದಿನ. ಈ ಎಂದಿನಂತೆ ಅವತ್ತು ಬೆಳಗಿನ ಜಾವ ನಮ್ಮ ಬಾಸ್ ಅಪ್ಪು ಬಾಸ್ ಅವರು ಎದ್ದು ಶೂಟಿಂಗಿಗೆ ಹೊರಡೋಕ್ಕೆ ರೆಡಿಯಾದರು. ಸ್ನಾನಗಿನೆಲ್ಲ ಮಾಡಿ ರೆಡಿಯಾಗಿ ಅಣ್ಣವ್ರ ಹತ್ರ ತಂದೆ ಹತ್ರ ಹೋಗಿ, ಅಪ್ಪಾಜಿ ಹತ್ರ ಹೋಗಿ ಕಾಲು ಮುಗಿದ್ಬಿಟ್ಟು ಅವರು ಶೂಟಿಂಗ್ ಹೋಗೋಕ್ಕೆ ರೆಡಿಯಾದರು. ಅಣ್ಣವ್ರ ಹತ್ರ ಹೋಗಿ ಕಾಲು ಮುಗಿಯೋಷ್ಟರಲ್ಲಿ ಅಣ್ಣವರು ಅಯ್ಯೋ ಇರುಕಂದ, ನಾನು ಸ್ನಾನ ಮಾಡಿಲ್ಲ, ನಾನು ಸ್ನಾನ ಮಾಡ್ಕೊಂಬಂದ್ಬಿಡ್ತೀನಿ, ಆಮೇಲೆ ಕಾಲು ಮುಗಿಯುವಂತೆ ಅಂದರು. ಇಲ್ಲ ಅಪ್ಪಾಜಿ, ಟೈಮ್ ಆಗಿಬಿಡುತ್ತೆ, ಪರವಾಗಿಲ್ಲ, ನೀವು ಆಮೇಲೆ ಮಾಡಿ, ನಾನು ಕಾಲು ಮುಗಿದ್ಬಿಟ್ಟು ಹೋಗ್ಬಿಡ್ತೀನಿ ಅಪ್ಪಾಜಿ ಅಂದರು. ಅಣ್ಣವರು ಒಪ್ಪಲೇ ಇಲ್ಲ. ಇಲ್ಲ ಆಗಲ್ಲ, ನೀನು ಇರು, ನನ್ನ ಒಂದು 10 ನಿಮಿಷ ಇರು, ನಾನು ಸ್ನಾನ ಮಾಡ್ಕೊಂಬಂದ್ಬಿಡ್ತೀನಿ ಅಂದ್ಬಿಟ್ಟು ಅಣ್ಣವರು ಹೋಗ್ತಾರೆ, ಸ್ನಾನಕ್ಕೆ ಹೋಗ್ತಾರೆ. ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಅವ್ರು ಆಚೆ ಬರ್ತಾರೆ. ಅಷ್ಟರಲ್ಲಿ ಅಪ್ಪು ಬಾಸ್ ಏನಾಗಿರ್ತಾರೆ, ಅವ್ರಿಗಾಗಲೇ ಲೇಟ್ ಆಗಿರುತ್ತೆ. ಅವರೇನು ಮಾಡ್ತಾರೆ, ಮನೆಯ ಗೇಟ್ ಹತ್ರ ಗಣೇಶಂದು ಒಂದು ವಿಗ್ರಹ ಇದೆ. ಅಪ್ಪಾಜಿ ಸ್ನಾನ ಮಾಡಿದ ತಕ್ಷಣ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದು ಗಣೇಶಂಗೆ ಅವ್ರ ಕೈ ಮುಗಿತಾರೆ. ಆಗ ಅಲ್ಲೇ ಅಪ್ಪಾಜಿ ಕಾಲು ಮುಗಿದ್ಬಿಟ್ಟು ನನ್ನ ಕಾರ್ ಹತ್ತಕ್ಕೆ ನನಗೆ ಕರೆಕ್ಟ್ ಆಗತ್ತೆ ಅಂದ್ಬಿಟ್ಟು ಅಪ್ಪು ಬಾಸ್ ಅವರು ವಿಗ್ರಹ ಹತ್ರ ಹೋಗಿ ಅಲ್ಲಿ ಅವ್ರ ಕೈ ಮುಗಿದು ವಿಗ್ರಹ ಹತ್ರ ಅಲ್ಲೇ ನಿಂತಿರ್ತಾರೆ. ಅಣ್ಣವರು ಸ್ನಾನ ಮಾಡಿ ಒಳಗಡೆ ದೇವ್ರ ಮನೆ ಒಳಗಡೆ ಕೈ ಮುಗಿದು ಅವರು ಸೀದಾ ಎಲ್ಲಿಗೆ ಬರ್ತಾರೆ, ಗೇಟ್ ಹತ್ರ ಬರ್ತಾರೆ. ಗೇಟ್ ಹತ್ರ ಬಂದು ಅವರು ಅಲ್ಲಿ ವಿಗ್ರಹಕ್ಕೆ ಕೈ ಮುಗಿತಾರೆ. ಕೈ ಮುಗಿದ ತಕ್ಷಣ ಅವರು ಕೈ ಮುಗಿದ ತಕ್ಷಣ ಸೀದಾ ಹೋಗಿ ಕಾರಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಕಾರಲ್ಲಿ ಕೂತ್ಕೊಂಡ ತಕ್ಷಣ ಬಾಕಂದ, ಹೋಗೋಣ ಬಾ ಕೂತ್ಕೋ ಬಾ ಅಂತ ಹೇಳ್ತಾರೆ. ಅಪ್ಪು ಬಾಸ್ಗೆ ಆಶ್ಚರ್ಯ, ಅಯ್ಯೋ ಏನಪ್ಪ ಇದು, ಅಪ್ಪಾಜಿ ಕಾರಲ್ಲಿ ಕೂತ್ಕೊಂಡ್ಬಿಟ್ರಲ್ಲ, ಅಪ್ಪಾಜಿ ಏನಿದು ಅಂತ ಇರ್ತಾರೆ. ಸಡನ್ನಾಗಿ ರಾಘಣ್ಣ ಬಂದ್ಬಿಟ್ಟು ಅಪ್ಪಾಜಿ ಏಕೆ ಕಾರಲ್ಲಿ ಕೂತಿದ್ರ, ಬನ್ನಿ ಏನಕ್ಕೆ ಅಂತ ಹೇಳ್ತಾರೆ. ಇಲ್ಲ ಕಂದ, ನಾನು ಸಹ ಅಪ್ಪು ಜೊತೆ ಶೂಟಿಂಗ್ ಸ್ಪಾಟ್ಗೆ ಹೋಗ್ಬಂದ್ಬಿಡ್ತೀನಿ, ಶೂಟಿಂಗ್ ಮುಗಿಸ್ಕೊಂಬಂದ್ಬಿಡ್ತೀನಿ ಅಂತಾನೆ. ರಾಘಣ್ಣಂಗೆ ಆಶ್ಚರ್ಯದ ಜೊತೆ ಭಯ. ಯಾಕಂದರೆ ಆ ದಿನದ ಒಂದು 10-15 ದಿನದ ಹಿಂದೆಯೇ ಅಣ್ಣವ್ರಿಗೆ ಮಂಡಿ ನೋವು ಕಾಣಿಸಿದ್ರಿಂದ ಅವ್ರಿಗಲ್ಲಿ ಆಪ್ರೇಷನ್ ಮಾಡಿರ್ತಾರೆ. ಎಲ್ಲಿ ಆಪ್ರೇಷನ್ ಮಾಡಿರ್ತಾರೆ, ಇವರು ಅಣ್ಣವ್ರಿಗೆ ಆಪ್ರೇಷನ್ ಆಗಿರುತ್ತೆ. ಅವರು ಜಾಸ್ತಿ ಓಡಾಡಬಾರ್ದು, ಮತ್ತು ಒಂದು ಕಡೆ ಕೂತಿದ್ದ ಜಾಗದಲ್ಲಿ ಕಾರಲ್ಲಿ ಕೂತ್ಕೊಂಡು ಟ್ರಾವೆಲಿಂಗು ಮಾಡಬಾರ್ದು. ಅದು ಚಿತ್ರದುರ್ಗ, ಬೆಂಗಳೂರಿಂದ ಚಿತ್ರದುರ್ಗ ಅಷ್ಟು ದೂರ ಟ್ರಾವೆಲಿಂಗ್ ಮಾಡಿದ್ರೆ ಏನಾಗತ್ತೆ, ಕಾಲು ನೋವು ಶುರುವಾಗತ್ತೆ, ಮತ್ತೆ ಆಪ್ರೇಷನ್ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ರಾಘಣ್ಣಂಗೆ ಭಯ ಶುರುವಾಗತ್ತೆ. ಅದು ಅಲ್ಲದೆ ಅಣ್ಣವ್ರಿಗೆ ಟೈಮಿಗೆ ಅವಾಗ ಮಾತ್ರೆ ಎಲ್ಲ ಕೊಡಬೇಕಾಗಿತ್ತು. ಅದೆಲ್ಲ ಮಾತ್ರೆ ಕೊಡೋಕ್ಕೂ ರೆಡಿ ಮಾಡ್ಕೊಬೇಕಾಯ್ತು. ಅಪ್ಪಾಜಿ ಏನೂ ಹೇಳ್ದೆ ಸೈಲೆಂಟಾಗಿ ಬಂದು ಕಾರಲ್ಲಿ ಕೂತ್ಕೊಂಡ್ಬಿಟ್ಟು ನಡಿ ಹೋಗೋಣ ಅಂದ್ಬಿಟ್ರೆ ಹೆಂಗೆ ಅಂತ ರಾಘಣ್ಣಂಗೆ ಭಯ ಶುರುವಾಗಿ ಆ ರಾಘಣ್ಣ ತುಂಬ ಒತ್ತಾಯ ಮಾಡ್ತಾರೆ ಅಣ್ಣವ್ರಿಗೆ.
ಅಪ್ಪಾಜಿ ಇಲ್ಲ ಬನ್ನಿ ನೀವು ಇಲ್ಲೀರಿ, ನೀವು ಕೆಳಗೆ ಆಗಲ್ಲ, ನೀವು ಸುಮ್ಮನೆ ಹಿಂಗೆ ಹಠ ಮಾಡಿದ್ರೆ ಚೆನ್ನಾಗಿರಲ್ಲ, ಒಂಥರ ನಮಗೆಲ್ಲ ಬೇಜಾರಾಗ್ಬಿಡುತ್ತೆ. ಅಪ್ಪಾಜಿ ನೀವು ಇಳೀರಿ, ಏನು ಹಿಂಗೆ ಮಾಡ್ತಾಯಿದ್ದೀರಾ ನೀವು ಚಿಕ್ಕ ಮಕ್ಕಳ ಥರ, ಆ ಅಪ್ಪು ಹೋಗ್ಬಿಡ್ಲಿ ಶೂಟಿಂಗ್ ಮುಗಿಸ್ಕೊಂಬರ್ಲಿ, ನೀವು ಹಿಂಗೆ ಹೋಗ್ಬಿಟ್ರೆ ಸಡನ್ನಾಗಿ ಹಿಂಗೆ ಆಗ್ಬಿಟ್ರೆ ತೊಂದರೆ ಆಗುತ್ತೆ, ನೀವೇನು ಮಾತ್ರೆ ತೊಗೊಂಡಿಲ್ಲ, ನಿಮ್ಮ ಕಾಲು ನೋವಿದೆ, ಆಪ್ರೇಷನ್ ಆಗಿದೆ ನಿಮಗೆ ಅಂತ ಎಷ್ಟು ಒತ್ತಾಯ ಮಾಡ್ತಾರೆ. ಅಣ್ಣವ್ರು ಬಿಲ್ಕುಲ್ ಒಪ್ಪಲ್ಲ ರೀ. ಇಲ್ಲ ನಾನು ಹೋಗಲೇಬೇಕು, ನಾನು ಇವತ್ತು ರಾಘಣ್ಣನ ಅಪ್ಪು ಜೊತೆ ಹೋಗಲೇಬೇಕು ನಾನು ಶೂಟಿಂಗಿಗೆ ಅಂತ ಅಣ್ಣವ್ರು ಹಠ ಮಾಡಿ ಕಾರಲ್ಲೇ ಕೂತಿರ್ತಾರೆ, ಮುಂದ್ಗಡೆ ಕೂತಿರ್ತಾರೆ ಕಾರಲ್ಲಿ. ಎಷ್ಟೇ ಒತ್ತಾಯ ಮಾಡಿದ್ರು ಅವರು ಕಾರಿಂದ ಇಳಿಯೋದೇ ಇಲ್ಲ. ಆಗ ಅಮ್ಮ ಎಂಟ್ರಿ ಆಗ್ತಾರೆ. ಅಮ್ಮ ಎಂಟ್ರಿ ಆಗ್ಬಿಟ್ಟು, ಏನು ರೀ ನೀವು ಹಿಂಗೆ ಮಾಡಿಬಿಟ್ರೆ ಹಿಂಗೆ, ನಿಮಗೆ ಕಾಲು ನೋವಿದೆ, ನೀವು ಅಷ್ಟು ದೂರ ಟ್ರಾವೆಲಿಂಗ್ ಮಾಡೋಂಗಿಲ್ಲ, ಡಾಕ್ಟ್ರು ಹೇಳಿದ್ದಾರೆ ನಿಮಗೆ ತುಂಬ ತೊಂದರೆ ಆಗುತ್ತೆ, ಆಮೇಲೆ ಬೇಡ ಇಳೀರಿ, ನೀವು ಇಳೀರಿ ಅಂದರು. ಒಪ್ಪೋದೇ ಇಲ್ಲ. ಅಣ್ಣವ್ರು ಬಿಲ್ಕುಲ್ ಒಪ್ಪಲ್ಲ ರೀ. ಏನೇ ಮಾಡಿದ್ರು ಅಣ್ಣವ್ರು ಇಲ್ಲ ನಾನು ಹೋಗಲೇಬೇಕು ಅಂತ ಹಠ ಹಿಡಿದ್ಬಿಡ್ತಾರೆ. ಎಲ್ಲರಿಗೂ ಒಂಥರ ಏನಪ್ಪ ಬೇಜಾರಾಗೋಗ್ಬಿಡುತ್ತೆ. ಅಮ್ಮವ್ರಿಗೂ ರಾಘಣ್ಣಂಗೂ ಎಲ್ಲರಿಗೂ ಬೇಜಾರಾಗ್ಬಿಡುತ್ತೆ. ಏನಕ್ಕೆ ಹಿಂಗೆ ಮಾಡ್ತಾಯಿದ್ದೀರಾ ಅಪ್ಪಾಜಿ ನೀವು ಅಂದ್ಬಿಟ್ಟು ತುಂಬ ಬೇಜಾರಾಗೋಗ್ಬಿಡ್ತದೆ ಇವ್ರಿಗೆಲ್ಲರಿಗೂ. ಎಷ್ಟೇ ಒತ್ತಾಯ ಮಾಡಿದ್ರು ಅವ್ರ ಕಾಲಿಂದ ಹಿಡಿಯೋದೇ ಇಲ್ಲ. ರಾಘಣ್ಣನ ಜೊತೆಯಲ್ಲಿ ಅವರ ಧರ್ಮಪತ್ನಿಯೂ ಸಹ ಹಾಗೂ ಚೆನ್ನ ಎಲ್ಲರೂ ಒತ್ತಾಯ ಮಾಡ್ತಾರೆ ಅಣ್ಣವ್ರಿಗೆ. ಮಂಗಳಕ್ಕ ಎಲ್ಲರೂ ಸಹ ಒತ್ತಾಯ ಮಾಡ್ತಾರೆ. ಯಾರಿಗೂ ಅವರು ಅಣ್ಣವರು ಜಗ್ಗದೇ ಇಲ್ಲ. ಇಲ್ಲ ನಾನು ಹೋಗಲೇಬೇಕು, ನಾನು ಹೋಗಲೇಬೇಕು ಅಂತ ಹೇಳ್ತಾರೆ. ಏನಕ್ಕೆ ಹಂಗೆ ಅಂತ ಇರ್ತಾರೆ ಅಣ್ಣವರು? ಇಲ್ಲಿದೆ ರಹಸ್ಯ. ಸರಿ ಆಯಿತು ಅಂದ್ಬಿಟ್ಟು ರಾಘಣ್ಣಂಗೆ ತುಂಬ ಕೋಪ ಬಂದ್ಬಿಟ್ಟು ರಾಘಣ್ಣ, ಸರಿ ಅಪ್ಪಾಜಿ ಹೋಗಿ, ನೀವು ಹೋಗಂಗಿದ್ರೆ ಹೋಗಿ, ನಾವು ಎಲ್ಲ ಕಡೆ ಎಲ್ಲ ಒಂದು ಕಡೆ ಹೋಗ್ಬಿಡ್ತೀವಿ ಅಂತೇಳಿ ಕೋಪ ಮಾಡ್ಕೊಂಡು ಒಂದೆರಡು ಹೆಜ್ಜೆ ಹಿಂದಕ್ಕೆ ಹಾಕ್ಬಿಡ್ತಾರೆ. ಆಗ ಅಣ್ಣವರು, ಇಲ್ಲ ಕಂದ ಬೇಜಾರು ಮಾಡ್ಕೊಬೇಡ, ನಾನು ಹೋಗಿ ಬರ್ತೀನಿ, ಏನೂ ಆಗಲ್ಲ, ನೀವು ಆರಾಮಾಗಿರಿ ಮನೇಲಿ, ನಾವು ಸಂಜೆ ಬಂದುಬಿಡ್ತೀವಿ ಅಂತ ಹೇಳ್ಬಿಟ್ಟು ಅಣ್ಣವರು ಕೂತಿದ್ದ ಕಾರಲ್ಲಿ ಕೂತಿರ್ತಾರೆ. ಅಪ್ಪು ಬಾಸ್ ಕೂತ್ಕೊಂತಾರೆ ಕಾರಲ್ಲಿ. ಕಾರು ಹೊರಡುತ್ತೆ. ಕಾರು ಸೀದಾ ಚಿತ್ರದುರ್ಗಕ್ಕೆ ಹೊರಡುತ್ತೆ. ರಾಘಣ್ಣನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಏನಿದು ಹಿಂಗಾಗೋಯ್ತಾನೆ, ಅಪ್ಪಾಜಿ ಯಾಕೆ ಹಿಂಗೆ ಮಾಡಿಬಿಟ್ರು, ಯಾವತ್ತೂ ಮಾಡಿಲ್ದಿದ್ದವ್ರು ಏನಕ್ಕೆ ಇಷ್ಟೊಂದು ಹಠ ಹಿಡಿದು ನಮ್ಮನ್ನು ಹಿಂಗೆ ಮಾಡಿಬಿಟ್ರು ಅಂತ ಅವ್ರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಕೋಪ ಬಂದಿದ್ದು ಜೊತೆಗೆ ಬೇಸರ, ಒಂದು ಕಡೆ ಭಯ. ಅವ್ರು ಅಷ್ಟು ದೂರ ಕಾರಲ್ಲಿ ಕೂತ್ಕೊಂಡು ಟ್ರಾವೆಲಿಂಗ್ ಮಾಡಿದ್ರೆ ಕಾಲಿ ನೋವು ಬರುತ್ತೆ, ಮತ್ತೆ ಆಪ್ರೇಷನ್ ಮಾಡಬೇಕಾಗತ್ತೆ, ಆಪ್ರೇಷನ್ನೆಲ್ಲ ವೇಸ್ಟ್ ಆಗುತ್ತೆ, ಈಗ ಮಾಡಿದ ಆಪ್ರೇಷನ್ನೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ರಾಘಣ್ಣನಿಗೆ ಒಂದು ಕಡೆ ಭಯನೂ ಶುರುವಾಗುತ್ತೆ. ರಾಘಣ್ಣ ಏನು ಮಾಡ್ತಾರೆ, ಟಕ ಅಂತ ಅಮ್ಮವ್ರನ್ನ ರೆಡಿ ಮಾಡಿಸ್ತಾರೆ. ಅಮ್ಮ ಬೆಳಗಿನ ನಿತ್ಯ ಕರ್ಮಗಳೆಲ್ಲ ಮುಗಿಸಿ ಅಮ್ಮ ಇನ್ನೊಂದು ಕಾರ್ ತೊಗೊಂಡು ಚಿತ್ರದುರ್ಗಕ್ಕೆ ಕೊಡ್ತಾರೆ. ಅಮ್ಮ ಕಾರಲ್ಲಿ ಹೊರಟಿದೆ ತಡ. ಇಲ್ಲಿ ರಾಘಣ್ಣ ಚಿತ್ರದುರ್ಗದಲ್ಲಿ ಎಲ್ಲ ಅವರು ಅಪ್ಪು ಬಾಸ್ ಹೋಗೋ ರೋಡು ಫುಲ್ಲಿಗೂ ಎಲ್ಲರನ್ನೂ ರೆಡಿ ಮಾಡಿ ಅಲ್ಲಿ ಏನೇನು ಸ್ಪೆಷಾಲಿಟಿ ಬೇಕು ಅಣ್ಣವ್ರೆ, ಅಕಸ್ಮಾತ್ ಏನಾರು ಅಲ್ಲೇ ಉಳ್ಕೊಳ್ಳೋ ಪರಿಸ್ಥಿತಿ ಬಂದರೆ ರೂಮು ಮತ್ತು ಮೆಡಿಸಿನ್ಗಳು ಮತ್ತು ಪೊಲೀಸವ್ರಿಗೆ ಎಲ್ಲನೂ ಸಹ ರಾಘಣ್ಣ ಇಲ್ಲಿಂದ ಫೋನಿಂದನೇ ಎಲ್ಲರಿಗೂ ಅಲ್ಲಿ ಮಾಹಿತಿನ ಇದು ಮಾಡ್ತಾರೆ. ಅಣ್ಣವ್ರು ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಅದೆಲ್ಲ ರೆಡಿಯಾಗಿರುತ್ತೆ. ಒಂದು ಆಸ್ಪತ್ರೆ ಮೆಡಿಸಿನ್ಗಳು ರೆಡಿಯಾಗಿರುತ್ತೆ. ಅಣ್ಣವ್ರಿಗೆ ಟೈಮ್ ಮಾತ್ರೆ ಕೊಡಬೇಕಲ್ಲ, ಕಾಲು ನೋವಿಗೆ ಅದಕ್ಕೆಲ್ಲ ಆ ಮಾತ್ರೆ ರೆಡಿಯಾಗಿರುತ್ತೆ, ರೂಮ್ ರೆಡಿಯಾಗಿರುತ್ತೆ, ಮತ್ತು ಪೊಲೀಸ್ ಭದ್ರತೆ ಸಹ ಅಲ್ಲಿ ರೆಡಿಯಾಗಿರುತ್ತೆ. ಅಣ್ಣವ್ರು ಅಲ್ಲಿ ಹೋಗ್ತಾನೆ ಶೂಟಿಂಗ್ ಆರಂಭ ಆಗುತ್ತೆ.